बोलो इस महाराज को जय. ದೇವನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದಂಥ ಯೇಸು ನಾವು ಎಲ್ಲರೂ ವಂದಿಸ್ತೇವೆ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತನೆ ವಾಕ್ಯನ ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಈ ಸಮಯದಲ್ಲಿ ನೇರವಾಗಿ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. ಮೊದಲನೇ ತಿಮೋಥೆಯನಿಗೆ ಬರೆದ ಪತ್ರಿಕೆ, ಪೌಲನು ಬರೆದಿರತಕ್ಕಂಥ ಪತ್ರಿಕೆಗಳಲ್ಲಿ ಒಂದು ಪತ್ರಿಕೆ, ಮೊದಲನೇ ತಿಮೋಥೆಯನಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 7 ಮತ್ತು 8ನೇ ವಚನಗಳನ್ನು ಓದ್ತಾ ಇದ್ದೇನೆ. ದಯವಿಟ್ಟು ಕೇಳಿಸ್ಕೊಳ್ರಿ. ಅಜ್ಜಿ ಕಥೆಗಳಂತಿರುವ ಕೇವಲ ಪ್ರಾಪಂಚಿಕವಾದ ಕಥೆಗಳನ್ನು ತಳ್ಳಿಬಿಟ್ಟು ನೀನು ದೇವ ಭಕ್ತಿಯ ವಿಷಯದಲ್ಲಿ ಸಾಧನೆ ಮಾಡಿಕೊ. ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ, ಭಕ್ತಿಯಾದರೂ ಎಲ್ಲ ವಿಧದಲ್ಲಿ ಪ್ರಯೋಜನವಾದದ್ದು. ಅದಕ್ಕೆ ಇಹ ಪರಗಳಲ್ಲಿಯೂ ಜೀವ ವಾಗ್ದಾನ ಉಂಟು ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಪೌಲನು 14 ಪತ್ರಿಕೆಗಳನ್ನು ಸಭೆಗೆ ಬರೆದಿದ್ದಾನೆ. ಎಷ್ಟು ಪತ್ರಿಕೆಗಳು? 14 ಪತ್ರಿಕೆಗಳು. 14 ಪತ್ರಿಕೆಗಳು ನಾವು ನೋಡುವಾಗ ಸಭೆ ಯಾವ ರೀತಿಯಾಗಿ ಕೂಡಬೇಕು, ಸಭೆಯಲ್ಲಿರ್ತಕ್ಕಂಥ ವಿಶ್ವಾಸಿಗಳು ಯಾವ ರೀತಿಯಾಗಿ ಭಕ್ತಿಯ ಜೀವಿತವನ್ನು ಕಟ್ಟಿಕೊಳ್ಳಬೇಕು, ಯಾವ ರೀತಿಯಾಗಿ ಭಕ್ತಿಯ ಸಾಧನೆಯನ್ನು ಅವರು ಮಾಡಬೇಕೆಂಬುದಾಗಿ ಅನೇಕ ಸಾರಿ ಒತ್ತಿ ಏನು ಮಾಡಿದ್ದಾನೆ, ಹೇಳಿದ್ದಾನೆ. ಕಾರಣ ಏನಂತಂದರೆ, ನಾವು ನೋಡ್ತಾ ಇದ್ದೇವೆ ಸಭೆಯಲ್ಲಿ ಒಂದು ಶಿಸ್ತು ಎನ್ನುವಂಥದ್ದು ಬಹಳ ಪ್ರಾಮುಖ್ಯ. ದೇವರನ್ನು ಸೇರುವಂಥದ್ದೇ ಒಂದು ಗುರಿಯಾಗಿಸಿಕೊಂಡು, ಧ್ಯೇಯವಾಗಿಸಿಕೊಂಡು ನಾವು ಜೀವಿಸಬೇಕು ಎನ್ನುವಂಥದ್ದನ್ನು ಪೌಲನು ಸ್ಪಷ್ಟವಾಗಿ ಏನು ಮಾಡ್ತಾ ಇದ್ದಾನೆ, ಲೇಖನಿಯಲ್ಲಿ ಬರೆದಿದ್ದಾನೆ ಪವಿತ್ರಾತ್ಮನ ಮೂಲಕವಾಗಿ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಲೋಕದಲ್ಲಿ ಅನೇಕ ಕಥೆಗಳಿದ್ದಾವೆ. ಎಂಥ ಕಥೆಗಳಂತೆ? ಅಜ್ಜಿ ಕಥೆಗಳಂತಿರುವ ಕೇವಲ ಪ್ರಾಪಂಚಿಕವಾದಂಥ ಕಥೆಗಳು, ವಾಸ್ತವವಾಗಿ ಚರಿತ್ರೆಯಲ್ಲಿ ಆಧಾರವಿಲ್ಲದ ಪ್ರಾಚೀನ ಕಥೆಗಳು, ಸತ್ಯವಲ್ಲದ ಧಾರ್ಮಿಕ ಕಥೆಗಳನ್ನು ಆವತ್ತಿನ ದಿವಸದಲ್ಲಿ ಜನರು ಹೇಳ್ತಾ ಇದ್ರು. ಜನರು ಹೇಳುವಂಥದ್ದು ಮಾತ್ರವಲ್ಲ, ಅವರನ್ನು ಸತ್ಯ ಮಾರ್ಗದಿಂದ ಅಸತ್ಯದ ಮಾರ್ಗದ ಕಡೆಗೆ ನಡೆಸ್ತಾ ಇದ್ರು ಪ್ರೇರ. ಅದಕ್ಕಾಗಿ ಪೌಲನು ಹೇಳ್ತಾ ಇದ್ದಾನೆ, ಏನಂತ ಹೇಳಂತಂದರೆ, ಪ್ರಾಪಂಚಿಕವಾದಂಥ ಈ ಕಥೆಗಳು ಕಲ್ಪನಾ ಕಥೆಗಳಾಗಿದ್ದಾವೆ. ಈ ಒಂದು ಕಲ್ಪನಾ ಕಥೆಗಳಿಗೆ ನೀನು ಲಕ್ಷ್ಯ ಕೊಡಬಾರ್ದು. ಆ ಕಲ್ಪನಾ ಕಥೆಗಳನ್ನು ನೀನು ಹೇಳಬಾರ್ದು, ನೀನು ಅವುಗಳ ವಿಷಯವಾಗಿ ಕೇಳಬಾರದು ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ದೇಹ ಸಾಧನೆ ಅಲ್ಲ, ಭಕ್ತಿ ಸಾಧನೆಯನ್ನು ನಾವು ಮಾಡುವವರಾಗಬೇಕು. ಇವತ್ತಿನ ದಿವಸ ಧ್ಯಾನದ ಅಂಶ ಏನ್ರಿ? ಭಕ್ತಿ ಸಾಧನೆ. ಅದು ಇಹದಲ್ಲಿಯೂ ಪರದಲ್ಲಿಯೂ ಕೂಡ ನಮಗೆ ಆಶೀರ್ವಾದಕರವಾಗಿ ಇರುವಂಥದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ನೋಡ್ತಾ ಇದ್ದೇವೆ, ಈ ಒಂದು ಅಜ್ಜಿ ಕಥೆಗಳಂತಿರುವ ಕೇವಲ ಪ್ರಾಪಂಚಿಕವಾದಂಥ ಕಥೆಗಳು ಏನಾಗಿದ್ದವು, ಅವುಗಳನ್ನು ತಳ್ಳಿಬಿಟ್ಟು ದೇವ ಭಕ್ತಿಯ ವಿಷಯದಲ್ಲಿ ನೀನೇನು ಮಾಡಬೇಕಾಗಿದೆ? ಸಾಧನೆಯನ್ನು ಮಾಡಬೇಕಾಗಿದೆ. ಯಾವುದನ್ನು ಸಾಧಿಸಬೇಕಾಗಿದೆ? ನಾವು ಭಕ್ತಿಯನ್ನು ಸಾಧಿಸಬೇಕಾಗಿದೆ. ಇಹ ಪರದಲ್ಲಿ ಸಲ್ಲುವಂಥ ಭಕ್ತಿ ಯಾವುದಾಗಿದೆ? ಪರಲೋಕಕ್ಕೆ ಸೇರಿಸುವಂಥ ಭಕ್ತಿ ಆಗಿದೆ. ಭಕ್ತಿ ಯಾವುದಾಗಿದೆ? ಮನುಷ್ಯರ ಮೂಲಕವಾಗಿ ಬಂದಿರುವಂಥದ್ದಲ್ಲ, ಸೃಷ್ಟಿಕರ್ತನಾದಂಥ ದೇವರ ಮೂಲಕವಾಗಿ ಬಂದಿರತಕ್ಕಂಥ ಭಕ್ತಿ ಯಾವುದಾಗಿದೆ? ಅದನ್ನು ನಾವು ಗ್ರಹಿಸಿಕೊಳ್ಳಬೇಕಾಗಿದೆ, ಅದನ್ನು ನಾವು ಕಲಿತುಕೊಳ್ಳಬೇಕಾಗಿದೆ ಪ್ರೇರೆ. ನಾವು ನೋಡ್ತಾ ಇದ್ದೇವೆ, ದೇವ ಭಕ್ತಿಯ ಸಾಧನೆಯನ್ನು ನಾವು ಮಾಡಬೇಕು. ದೇವ ಭಕ್ತಿಯ ಸಾಧನೆಯನ್ನು ಮಾಡಬೇಕಂತಂದರೆ ನಾವು ದೇವರು ಯಾರಂತೇಳಿ ಮೊದಲನೇದಾಗಿ ಏನು ಮಾಡಬೇಕ್ರಿ? ಕಂಡುಕೊಳ್ಳಬೇಕು. ಭೂಮಿಯನ್ನು, ಲೋಕವನ್ನು, ಸೃಷ್ಟಿಯನ್ನು, ಕಣ್ಣಿಗೆ ಕಾಣುವ ಕಾಣದಿರುವ ಎಲ್ಲ ಜಗತ್ತನ್ನು ಉಂಟು ಮಾಡಿದಂಥ ಸರ್ವೇಶ್ವರನು, ಏಕೀಶ್ವರನಾಗಿರ್ತಕ್ಕಂಥ ಸತ್ಯದೇವರು ಯಾರು ಎಂಬುದಾಗಿ ಗ್ರಹಿಸಿಕೊಳ್ಳಬೇಕು. ಆತನು ನಮಗೆ ಮಾಡಿರ್ತಕ್ಕಂಥ ತ್ಯಾಗ ಏನೆಂಬುದಾಗಿ ನಾವು ಸ್ಮರಿಸುವವರಾಗಬೇಕು, ಅದು ಏನೆಂಬುದಾಗಿ ತಿಳಿದುಕೊಳ್ಳುವವರಾಗಬೇಕು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ದೇವ ಭಕ್ತಿಯನ್ನು ನಾವೇನು ಮಾಡಬೇಕಾಗಿದೆ? ಸಾಧನೆ ಮಾಡಬೇಕಾಗಿದೆ. ದೇವರು ಮನುಷ್ಯರೆಲ್ಲರೂ ಪಾಪ ಮಾಡಿದಾಗ, ತಪ್ಪಿ ಹೋದಾಗ, ದೇವ ಮಾರ್ಗದಿಂದ ದ್ರೋಹಿಗಳಾಗಿ ದೇವರಿಗೆ ವಿರುದ್ಧವಾಗಿ ನಡೆದುಕೊಂಡಾಗ ದೇವರು ತನ್ನ ಮಕ್ಕಳೆಂಬುದಾಗಿ ನಮ್ಮನ್ನು ಕರೆದು ನಮಗೆ ಬರಬೇಕಾದ ಎಲ್ಲ ಶಿಕ್ಷೆಯನ್ನು ತಾನು ತೆಗೆದುಕೊಂಡು, ಆತನು ನಮ್ಮ ಸ್ಥಾನವನ್ನು ತೆಗೆದುಕೊಂಡು, ನಮಗಾಗಿ ಆತನು ಶಾಪವನ್ನು ಹೊಂದಿ ನಮಗೆ ಆಶೀರ್ವಾದವನ್ನು ಕೊಟ್ಟ, ನಮಗಾಗಿ ಆತನು ರೋಗವನ್ನು, ಗಾಯಗಳನ್ನು ಹೊಂದಿ ನಮಗೆ ಆರೋಗ್ಯವನ್ನು ಕೊಟ್ಟ, ನಮಗಾಗಿ ಆತನು ಭಯಂಕರವಾದಂಥ ಅವಮಾನಗಳನ್ನು ಹೊಂದಿ ನಮಗೆ ಗೌರವವನ್ನು ಕೊಟ್ಟ, ನಮಗೋಸ್ಕರವಾಗಿ ಆತನು ಬಡವನಾಗಿ ಈ ಲೋಕಕ್ಕೆ ಬಂದು ನಾವು ಐಶ್ವರ್ಯವಂತರಾಗಬೇಕಂತೇಳಿ ಈ ಲೋಕಕ್ಕೆ ಆತನು ಹೊರಟು ಬಂದ. ನಮಗಾಗಿ ಆತನು ಎಲ್ಲ ಏನಂತ ಹೇಳ್ತಾ ಇದ್ದೇವೆ, ಶಾಪಗಳನ್ನು, ಪಾಪಗಳನ್ನೆಲ್ಲವನ್ನು ಭರಿಸಿ ನಾವು ಪರಿಶುದ್ಧರು, ಪುನೀತರು, ಪವಿತ್ರರಾಗಬೇಕಂತೇಳಿ ಆತನು ಪ್ರಯಾಸಪಟ್ಟ ಪ್ರಿಯರೇ.
ಕೊನೆಯದಾಗಿ ನಾವು ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನು ಮರಣವನ್ನು ಕೂಡ ಏನು ಮಾಡಿದಂತೆ ಅನುಭವಿಸಿದ ಪ್ರಿಯರಿಲ್ಲ. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಇದು ಭಕ್ತಿ ಆಗಿದೆ. ಏನಾಗಿದೆ? ಭಕ್ತಿ. ಆ ಸೃಷ್ಟಿಕರ್ತನಾದಂಥ ದೇವರನ್ನು ಕುರಿತಾಗಿ ತಿಳಿದುಕೊಂಡು ಅದರ ಪ್ರಕಾರವಾಗಿ ನಡೆಯುವಂಥ ಒಂದು ಸಾಧನೆಯನ್ನು ನಾನು ನೀನು ಇವತ್ತಿನ ದಿವಸ ಮಾಡಬೇಕಾಗಿಲ್ಲ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ. ದೇಹ ಸಾಧನೆ ಮಾಡ್ತಾರೆ. ಪೊಲೀಸ್ ಆಗಬೇಕಾದ್ರೆ ದಪ್ಪ ಭಾಳ ಇದ್ರು ಅಂತ ತಿಳ್ತಾರೆ, ಓಡೋಕ್ಕಾಗತ್ತಾ? ಆಗಲ್ಲ. ಏನು ಮಾಡ್ತಾರೆ ಅವರು? ದೇಹವನ್ನು ಏನು ಮಾಡ್ತಾರೆ? ಕುಗ್ಗಿಸಿಕೊಳ್ತಾರೆ. ಬಲಾಢ್ಯವಾದಂಥ ದೇಹವನ್ನಾಗಿ ಮಾರ್ಪಡಿಸಿಕೊಳ್ತಾರೆ. ಸೈನಿಕರಾಗಬೇಕಾದ್ರೆ ದೇಹದಲ್ಲಿ ಬಲವುಳ್ಳವರಾಗಿ ಇರಬೇಕು. ಅವ್ರು ಏನು ಮಾಡ್ತಾರೆ? ಸಾಧನೆ ಮಾಡ್ತಾರೆ. ಏನು ಮಾಡ್ತಾರೆ ರೀ? ಸಾಧನೆ ಮಾಡ್ತಾರೆ, ಓಡ್ತಾರೆ. ಮುಂಜಾನೆ ಎದ್ದ ತಕ್ಷಣ ವ್ಯಾಯಾಮಗಳನ್ನು ಮಾಡ್ತಾರೆ, ಎಕ್ಸಸೈಸ್ಗಳನ್ನು ಮಾಡ್ತಾರೆ. ಮಾಡಿ ಅವ್ರು ಏನು ಮಾಡ್ತಾರೆ? ಆ ಬಿರುದುಗಳನ್ನು ಪಡೆದುಕೊಳ್ತಾರೆ. ಏನನ್ನು ಪಡೆದುಕೊಳ್ತಾರೆ ರೀ? ಬಿರುದುಗಳನ್ನು ಪಡೆದುಕೊಳ್ತಾರೆ. ಅಂದರೆ ಜಾಬನ್ನು ಪಡೆದುಕೊಳ್ತಾರೆ. ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅವ್ರು ಯಾವೊಂದು ಪಾರ್ಟಿಸಿಪೇಷನಲ್ಲಿ ಗೇಮಲ್ಲಿ ಪಾಲ್ಗೊಳ್ತಾ ಇದ್ರು ಅದಕ್ಕೆ ಸಂಬಂಧಪಟ್ಟಂಥ ವಿಷಯದಲ್ಲಿ ಅವರು ಬಹುಮಾನಗಳನ್ನು ಗೆಲ್ತಾರೆ. ದೇಹ ಸಾಧನೆ ಸ್ವಲ್ಪ ಮಟ್ಟಿಗೆ ಅದು ಪ್ರಯೋಜನ. ಆದರೆ ಭಕ್ತಿ ಸಾಧನೆ ವಿಷಯವಾಗಿ ಪೌಲನು ಸ್ಪಷ್ಟವಾಗಿ ಬರಿತಾ ಇದ್ದಾನೆ. ಈ ಭಕ್ತಿ ಸಾಧನೆಯಾದರೂ ಎಲ್ಲ ವಿಧದಲ್ಲಿ ಪ್ರಯೋಜನಕರವಾಗಿ ಇರುವಂಥದ್ದು ಮಾತ್ರವಲ್ಲ, ಇಹ ಪರಗಳಲ್ಲಿಯೂ ಜೀವ ವಾಗ್ದಾನ ಉಳ್ಳಂಥದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಇಹಲೋಕದಲ್ಲಿಯೂ ಮತ್ತು ಪರಲೋಕದಲ್ಲಿಯೂ ಸಲ್ಲುವಂಥ ಭಕ್ತಿಯನ್ನು ಇವತ್ತು ನಾನು ನೀನು ಮಾಡುವಂಥ ಭಕ್ತಿ ಇದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಯಾವ ಭಕ್ತಿ ಇದು? ಇಹಲೋಕದಲ್ಲಿ, ಈ ಲೋಕದಲ್ಲಿಯೂ ಕೂಡ ದೇವರು ಮೆಚ್ಚುವ ಭಕ್ತಿ, ಪರಲೋಕದಲ್ಲಿಯೂ ಕೂಡ ದೇವರು ಮೆಚ್ಚುವಂಥ ಭಕ್ತಿ ಇದಾಗಿದೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ದೇಹ ಸಾಧನೆ ಸ್ವಲ್ಪ ಮಟ್ಟಿಗೆ ಪ್ರಯೋಜನಕರವಾಗಿದ್ದರೆ ಭಕ್ತಿ ಆದರೂ ಎಲ್ಲ ವಿಷಯದಲ್ಲಿ ಪ್ರಯೋಜನ. ಹಲ್ಲೆಲೂಯಾ. ಪ್ರೈಸ್. ಅದಕ್ಕಾಗಿ ನೋಡ್ರಿ, ಸತ್ಯವನ್ನು ತಿಳಿದುಕೊಂಡ ಮೇಲೆ ನಾವು ಪುನಃ ಪಾಪದ ಕಡೆಗೆ ಹೋಗೋದಕ್ಕಾಗಿ ಇಷ್ಟಪಡೋದಿಲ್ಲ. ಸತ್ಯವನ್ನು ತಿಳಿದುಕೊಂಡ ಮೇಲೆ ನಾವು ಪುನಃ ಕತ್ತಲೆ ಕಡೆಗೆ ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ಸತ್ಯವನ್ನು ತಿಳಿದುಕೊಂಡ ಮೇಲೆ ಮತ್ತೆ ಪುನಃ ನಾವು ಎಡಕ್ಕಾಗಲಿ ಬಲಕ್ಕಾಗಲಿ ಹಿಂದಕ್ಕೆ ತಿರುಗೋದಿಲ್ಲ. ಆ ಸತ್ಯದಲ್ಲಿಯೇ ನಿಲ್ಲಬೇಕಂತೇಳಿ ದೇವರು ನಮ್ಮ ಮನೋನೇತ್ರಗಳನ್ನು ಆತನ ಏನು ಮಾಡ್ತಾನೆ? ಬೆಳಗಿಸುವಂಥ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಈ ವಾಕ್ಯವು ನಂಬತಕ್ಕದ್ದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ ಅದೇ. ಇದಕ್ಕಾಗಿಯೇ ನಾವು ಕಷ್ಟಪಡುತ್ತೇವೆ, ಹೋರಾಡುತ್ತೇವೆ. ಯಾಕಂದರೆ ಎಲ್ಲ ಮನುಷ್ಯರಿಗೂ, ವಿಶೇಷವಾಗಿ ನಂಬುವವರಿಗೆ ರಕ್ಷಕನಾಗಿರುವ ಜೀವವುಳ್ಳ ದೇವರ ಮೇಲೆ ನಾವು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೇವೆ ಎಂಬುದಾಗಿ ಮುಂದೆ ವಚನಗಳು 9-10 ವಚನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅದಕ್ಕಾಗಿ ಇವತ್ತಿನ ದಿವಸ ದೇಹ ಸಾಧನೆಯಲ್ಲ, ನಾವು ಭಕ್ತಿ ಸಾಧನೆಯನ್ನು ಮಾಡೋಣ, ಭಕ್ತಿಯನ್ನು ಕಟ್ಟಿಕೊಳ್ಳೋಣ. ಈ ಲೋಕದಲ್ಲಿ ಸಲ್ಲುವಂಥ ಭಕ್ತಿ ಇದಾಗಿದೆ ಎಂಬುದಾಗಿ ಗ್ರಹಿಸಿಕೊಂಡಿರ್ತಕ್ಕಂಥ ನಾವು, ಇಹಪರದಲ್ಲಿ ಜೀವ ವಾಗ್ದಾನವುಳ್ಳಂಥ ಭಕ್ತಿ ಇದಾಗಿದೆ ಎಂಬುದಾಗಿ ತಿಳಿದುಕೊಂಡಿರ್ತಕ್ಕಂಥ ನಾವು ಇದರಲ್ಲಿ ಸ್ಥಿರವಾಗಿ ನಿಲ್ಲುವಂಥವರು ಆಗೋಣ. ಹಲ್ಲೆಲೂಯಾ. ಪ್ರೈಸ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಕಲ್ಪನಾ ಕಥೆಗಳ ಮೂಲಕವಾಗಿ ಬಂದಿರತಕ್ಕಂಥವುಗಳು, ಅಜ್ಜಿ ಕಥೆಗಳಂತ ಇರತಕ್ಕಂಥ ಸ್ಥಿತಿಗಳಿಂದ ಬಂದಿರತಕ್ಕಂಥವುಗಳು, ಪ್ರಾಪಂಚಿಕವಾದಂಥ ಕಥೆಗಳನ್ನು ನಾವು ತಳ್ಳಿಬಿಡೋಣ. ನಾವು ಸಂಪೂರ್ಣವಾಗಿ ಮೂಢನಂಬಿಕೆಯನ್ನು, ಮೌಢ್ಯತೆಯನ್ನು ನಾವು ಬಿಟ್ಟು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ನಾವು ಜೀವಿಸೋಣ ಪ್ರಿಯರೇ. ಯಾಕಂದರೆ ಈ ಭಕ್ತಿ ನಮಗೆ ನಿತ್ಯ ಜೀವವನ್ನು ಕೊಡುವಂಥ ಒಂದು ಭಕ್ತಿಯಾಗಿ ನಮಗೆ ಇಲ್ಲೇನು ಮಾಡ್ತಾ ಇದೆ? ಕಾಣಿಸ್ತಾ ಇದೆ ಪ್ರಿಯರೇ. ಸರ್ವಾಂಗೀಕಾರಕ್ಕೆ ಯೋಗ್ಯವಾಗಿರುವಂಥದ್ದಾಗಿದ್ದು ಕಾಣಿಸ್ತಾ ಇದೆ. ಇದಕ್ಕಾಗಿ ನಾವು ಏನು ಮಾಡ್ತಾ ಇದ್ದೇವೆ? ಕಷ್ಟಪಡ್ತಾ ಇದ್ದೇವೆ, ಹೋರಾಡ್ತಾ ಇದ್ದೇವೆ. ಯಾಕಂದರೆ ರಕ್ಷಕನಾಗಿರ್ತಕ್ಕಂಥ ಜೀವವುಳ್ಳ ದೇವರ ಮೇಲೆ ನಾವೇನು ಮಾಡಿದ್ದೇವೆ? ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೇವೆ. ಆತನನ್ನು ಪರಿಪೂರ್ಣವಾಗಿ ನಾವು ನಂಬಿದವರಾಗಿದ್ದೇವೆ. ನಂಬುವವರೆಲ್ಲರಿಗೂ ಕೂಡ ಆತನ ಏನಾಗಿದ್ದಾನೆ ಅಂತ ಹೇಳುತ್ತೆ ವಾಕ್ಯ? ರಕ್ಷಕ, ರಕ್ಷಿಸುವಂಥ ದೇವರು, ಕಾಯುವಂಥ ದೇವರು, ಕಾಪಾಡುವಂಥ ದೇವರು, ಕೈಬಿಡದ ದೇವರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇಹ ಸಾಧನೆಯನ್ನು ನಾವು ಮಾಡುವವರಾಗೋಣ. ಪೌಲನು ಸೌಲನಾಗಿರುವಂಥ ಸಮಯದಲ್ಲಿ ಆತನು ತನಗಿಷ್ಟ ಬಂದ ಮಾರ್ಗದಲ್ಲಿ, ತಾನು ತಿಳಿದುಕೊಂಡಂಥ ಮಾರ್ಗದಲ್ಲಿ ಆತನು ನಡೀತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆತನು ಸಾಯಿಸುವಷ್ಟರ ಮಟ್ಟಿಗೆ ಹೋಗಿದ್ದಾನೆ. ಕೆಲವರನ್ನ ಸಾಯಿಸಬೇಕಾದರೆ ಸಾಕ್ಷಿಯಾಗಿ, ಅವರ ಬಟ್ಟೆಗಳಿಗೆ ಸಾಕ್ಷಿಯಾಗಿ ಅಲ್ಲಿ ನಿಂತುಕೊಂಡಿದ್ದಾನೆ ಪ್ರಿಯರೇ. ಯಾರ್ರೀ? ಸೌಲನೆನ್ನುವಂಥ ವ್ಯಕ್ತಿ. ಆದರೆ ದೇವರು ಆತನನ್ನು ಕರೆದಾಗ, ಸತ್ಯವನ್ನು ಆತನು ತಿಳಿದುಕೊಂಡಾಗ, ನಿಜವಾದ ಭಕ್ತಿ ಯಾವುದೆಂಬುದಾಗಿ ಆತನು ಗ್ರಹಿಸಿಕೊಂಡಾಗ ಆತನು ಹೇಳ್ತಾ ಇದ್ದಾನೆ, ಆತನು ಒಳ್ಳೆಯ ಪಾಂಡಿತ್ಯವನ್ನು ಪಡೆದಂಥ ಪಂಡಿತ ಪ್ರಿಯರೇ. ಅಷ್ಟು ಮಾತ್ರವಲ್ಲ, ಆತನು ಒಳ್ಳೆಯ ವಾಕ್ಚಾತುರ್ಯವುಳ್ಳಂಥ
ವ್ಯಕ್ತಿ, ಜ್ಞಾನಿ, ಒಳ್ಳೆಯ, ನಾವು ನೋಡ್ತಾ ಇದ್ದೇವೆ ಫರಿಸಾಯನು ಎಂಬುದಾಗಿ ಕರೆಸಿಕೊಳ್ಳುವಂತಹ ವ್ಯಕ್ತಿ, ಮುಂದೆ ಮಹಾಯಾಜಕನಾಗುವುದಕ್ಕಾಗಿ ನೇಮಕವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ಅರ್ಹತೆ ಉಳ್ಳಂಥ ಸ್ಥಿತಿಯಲ್ಲಿರ್ತಕ್ಕಂಥ ವ್ಯಕ್ತಿ ಪ್ರೇರ. ಆತನು ಹೇಳ್ತಾ ಇದ್ದಾನೆ ಏನಂತ ಹೇಳಂತಂದರೆ, ನನಗಿರುವಂಥದ್ದೆಲ್ಲವನ್ನ, ಈ ಭಕ್ತಿಯ ವಿಷಯವಾಗಿ ಉಳಿದಿರುವಂಥದ್ದೆಲ್ಲವನ್ನ ನಾನು ಕಸ ಎಂಬುದಾಗಿ ಎಣಿಸ್ತಾ ಇದ್ದೇನೆ ಅಂತೇಳಿ. ಅಲ್ಲೂಯ್ಯ, ಪ್ರೇಸ್ ಲಾರ್ಡ್. ಆತನು ಏನಾಗಿದ್ದಾನೆ? ಪಂಡಿತನಾಗಿದ್ದ. ನನಗೆ ಈ ಪಾಂಡಿತ್ಯ ಬೇಕಾಗಿಲ್ಲ, ದೇವರ ಭಕ್ತಿಯೇ ನನಗೆ ಮುಖ್ಯ. ನನಗೆ ಇರುವಂಥ ಹಣ, ಅಂತಸ್ತು, ಗೌರವ ಇದ್ಯಾವುದು ಬೇಕಾಗಿಲ್ಲ. ನನಗಿರ್ತಕ್ಕಂಥದ್ದು ಯಾವುದು ಕೂಡ ನನ್ನನ್ನು ಅದು ಪರಲೋಕ ಸೇರಿಸೋದಕ್ಕೆ ಸಾಧ್ಯ ಇಲ್ಲ. ನನ್ನ ದೇವರೇ ನನ್ನನ್ನು ಪರಲೋಕಕ್ಕೆ ಸೇರಿಸ್ತಾನೆ. ಆ ಒಂದು ಭಕ್ತಿಯನ್ನೇ ನಾನು ಮಾಡ್ತೀನಿ ಎಂಬುದಾಗಿ ಆತನು ಏನು ಮಾಡ್ತಾ ಇದ್ದಾನೆ? ಹೇಳ್ತಾ ಇದ್ದಾನೆ ಪ್ರಿಯರೇ. ಅದಕ್ಕಾಗಿ ಇಲ್ಲಿ ಆತನು ತನ್ನ ಜೀವಿತವನ್ನು ಸಂಪೂರ್ಣವಾಗಿ ದೇವರಿಗೆ ಪಾನ ದ್ರವ್ಯವಾಗಿ ಸಮರ್ಪಣೆಯನ್ನು ಮಾಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಇವತ್ತಿನ ದಿವಸ ನಾವು ತಿಳಿದುಕೊಳ್ಬೇಕು, ಗ್ರಹಿಸಿಕೊಳ್ಬೇಕು ಪ್ರಿಯರೇ. ಏನಂತ ಹೇಳಂತಂದರೆ, ನಮ್ಮ ದೇವರು ಆತನು ಇಹಪರದಲ್ಲಿ ಕೂಡ ನಮಗೆ ಜೀವವನ್ನು ಅನುಗ್ರಹಿಸುವಂಥ ದೇವರಾಗಿದ್ದಾನೆ. ನಮ್ಮ ದೇವರು ನಮ್ಮನ್ನು ಖಂಡಿತವಾಗಿ ಆಶೀರ್ವಾದದಿಂದ ತುಂಬಿಸುವಂಥ ದೇವರಾಗಿದ್ದಾನೆ. ಆತನು ಭಯಂಕರವಾದಂಥ ಸ್ಥಿತಿಯಲ್ಲಿ ಜೀವಿಸಿರ್ತಕ್ಕಂಥ ಅಬ್ರಾಮ ಎನ್ನುವಂಥ ವ್ಯಕ್ತಿಯನ್ನು ಕರೆದಾಗ, ಅಬ್ರಾಮನು ದೇವರ ಸ್ವರಕ್ಕೆ ಕಿವಿಗೊಟ್ಟಾಗ ಅಬ್ರಾಮನಿಗೊಂದು ಮಾತನ್ನು ಹೇಳ್ತಾ ಇದ್ದಾರೆ, ನೀನು ನಿನ್ನ ತಂದೆಯ ಮನೆಯನ್ನು, ಬಂಧು ಬಳಗವನ್ನು, ಸ್ವದೇಶವನ್ನು ಬಿಟ್ಟು ನಾನು ನಿನಗೆ ತೋರಿಸುವಂಥ ದೇಶಕ್ಕೆ ನೀನು ಹೊರಟು ಹೋಗಿ ಎಂಬುದಾಗಿ ಹೇಳಿದಾಗ ಅಬ್ರಾಮನು ದೇವರ ಸ್ವರಕ್ಕೆ ಕಿವಿಗೊಟ್ಟು ಸಂಪೂರ್ಣವಾಗಿ ಆ ದೇವರ ಮಾತಿಗೆ ಒಳಗಾಗಿ ಹೋಗ್ತಾ ಇದ್ದಾನೆ. ಆ ದೇಶ ಯಾವುದಂತೇಳಿ ಆತನಿಗೆ ಗೊತ್ತಿಲ್ಲ, ಯಾವೊಂದು ಕಡೆಗೆ ದೇವರು ನಡೆಸ್ತಾನೆ ಅಂತೇಳಿ ಗೊತ್ತಿಲ್ಲ. ಚಿಕ್ಕದಾಗಿರ್ತಕ್ಕಂಥ ಊರೆನ್ನುವಂಥ ಪಟ್ಟಣವನ್ನು ಬಿಟ್ಟು ಆತನು ದೇವರು ನಡೆಸುವಂಥ ದೇಶದ ಕಡೆಗೆ ಹೋಗ್ತಾ ಇದ್ದಾನೆ ಪ್ರಿಯರೇ. ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಅಬ್ರಹಾಮನು ದೇವರನ್ನು ನಂಬಿದನಂತೆ, ಆ ದೇವರು ಅಬ್ರಹಾಮನ ನಂಬಿಕೆಯನ್ನು ನೀತಿ ಎಂಬುದಾಗಿ, ನೀತಿಯ ಲೆಕ್ಕಕ್ಕೆ ಏನು ಮಾಡಿದಂತೆ ಎಣಿಸಿದ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೀವಿ, ಅಬ್ರಹಾಮನು ಹೋದಂಥ ಎಲ್ಲ ಸ್ಥಳದಲ್ಲಿ ಯಜ್ಞವೇದಿಯನ್ನು ಕಟ್ಟಿ ದೇವರಿಗೆ ಏನು ಮಾಡ್ತಾ ಇದ್ನ? ಬಲಿಗಳನ್ನು ಕೊಟ್ಟು ದೇವರನ್ನು ಮೆಚ್ಚಿಸ್ತಾ ಇದ್ದ ಪ್ರಿಯರೇ. ಹಲ್ಲೆಲೂಯಾ. ಇವತ್ತಿನ ದಿವಸ ನಾವು ಬಲಿ ಕೊಡುವಂಥದ್ದು ಬೇಕಾಗಿಲ್ಲ. ಇವತ್ತಿನ ದಿವಸ ಕುರಿಗಳ ರಕ್ತ ಆಗಿರಲಿ, ಕೋಳಿ ರಕ್ತ ಆಗಲಿ, ಪಾರಿವಾಳ ರಕ್ತ ಆಗಲಿ, ಬೆಳವಿನ ರಕ್ತವಾಗಿರಲಿ, ಅಥವಾ ಯಾವುದೇ ಒಂದು ಏನಂತ ಹೇಳ್ತೀವಿ ಪ್ರಾಣಿಯ ರಕ್ತ, ಎತ್ತಿನ ರಕ್ತವಾಗಿರಲಿ ಅಥವಾ ಕೋಣದ ರಕ್ತವಾಗಿರಲಿ, ಯಾವ ರಕ್ತದಿಂದ ನಮಗೆ ವಿಮೋಚನೆ, ಬಿಡುಗಡೆ ಇಲ್ಲ. ಸುರಿಸಲ್ಪಡಬೇಕಾದಂಥ ಒಂದೇ ಒಂದು ರಕ್ತ. ಆ ರಕ್ತ ದೇವಾದಿದೇವನು ಧರೆಗೆ ಇಳಿದು ಬಂದು ಆತನು ಸುರಿಸಿ ನಮಗೆ ವಿಮೋಚನೆಯನ್ನು ಏನು ಮಾಡಿದರೆ? ದಯಪಾಲಿಸಿದ ಪ್ರಿಯರು. ಅದರ ಸಲುವಾಗಿ ನಾವು ನೋಡ್ತಾ ನಾವು ವೇದಗಳಲ್ಲಿ ಮಾತಿರುತ್ತೆ ಏನಂದರೆ, ರಕ್ತರ ಪ್ರೋಕ್ಷಣ ಅವಶ್ಯಕಂ ತದ್ರಕ್ತಂ ಪರಮಾತ್ಮೇನ ಪುಣ್ಯದಾನ ಬಲಿಯಾಗಂ. ಪಾಪ ಪರಿಹಾರವಾಗಬೇಕಾದರೆ ಪರಮಾತ್ಮನೇ ಮನುಷ್ಯನಾಗಿ ಈ ಲೋಕಕ್ಕೆ ಇಳಿದು ಬಂದು ಪುಣ್ಯದಾನವಾಗಿ ತನ್ನ ರಕ್ತವನ್ನು ಸುರಿಸಿ ತನ್ನ ಪ್ರಾಣವನ್ನು ಕೊಡಬೇಕು. ಕೊಟ್ಟಂಥ ಆತನು ಮತ್ತೆ ಪುನರುತ್ಥಾನನಾಗಿ ಏನು ಮಾಡಬೇಕಂತೆ? ಎದ್ದೇಳಬೇಕು ಅಂತೇಳಿ. ಆತನು ಹುಟ್ಟಬೇಕಾದ ಆತನು ಭೂಮಧ್ಯಪುರದಲ್ಲಿ ಆತನು ಹುಟ್ಟಬೇಕು. ಹುಟ್ಟಬೇಕಾದ ಆತನು ಕನ್ನಿಕೆಯ ಗರ್ಭದಲ್ಲಿ ಆತನು ಹುಟ್ಟಬೇಕು. ಹುಟ್ಟಬೇಕಾದ ಆತನು ಪಶುಗಳ ಶಾಲೆಯಲ್ಲಿ ಆತನು ಹುಟ್ಟಬೇಕಾದ ಆತನು ಸಂಪೂರ್ಣವಾಗಿ ಎಲ್ಲ ಮನುಷ್ಯರಿಗಾಗಿ ಪ್ರಾಣವನ್ನು ಕೊಡುತ್ತೇನೆ, ಬಲಿದಾನವಾಗಿ ಅರ್ಪಿಸುತ್ತೇನೆ ಎಂಬುದಾಗಿ ಹೇಳಿದ ಆತನಾಗಿರಬೇಕು. ಹುಟ್ಟಬೇಕಾದ ಆತನು ಸಂಪೂರ್ಣವಾಗಿ ಮರಣವನ್ನು ಮರಣಿಸಿ ಮೃತ್ಯುಂಜಯನಾಗಿ ಪುನಃ ಎದ್ದು ಬಂದಂಥ ದೇವರಾಗಿರಬೇಕು ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಈ ಎಲ್ಲ ಲಕ್ಷಣಗಳು ಯೇಸು ಕ್ರಿಸ್ತನನ್ನೇ ಏನು ಮಾಡ್ತಾ ಇದ್ದಾವೆ? ಸೂಚಿಸ್ತಾ ಇದ್ದಾವೆ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇಹ ಸಾಧನೆಯಲ್ಲ, ನಾವು ಭಕ್ತಿ ಸಾಧನೆಯನ್ನು ಮಾಡೋಣ. ಭಕ್ತರ ಕುರಿತಾಗಿ ನಾವು ನೋಡುವಾಗ ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ ಪುಸ್ತಕಗಳಲ್ಲಿ ಅನೇಕ ಭಕ್ತರು ಏನು ಮಾಡಿದರು? ಭಕ್ತಿಯನ್ನು ಸಾಧಿಸಿದರು. ದೇಹ ಸಾಧನೆಯಲ್ಲಿ ಏನು ಮಾಡಿದ್ರಿ? ಭಕ್ತಿಯನ್ನು ಸಾಧಿಸಿದರು. ಅದಕ್ಕಾಗಿ ದೇವರು ಅವರ ಭಕ್ತಿಗೆ ಮೆಚ್ಚಿ ಅವರನ್ನು ಅನೇಕ ಪ್ರಾಣಾಪಾಯಗಳಿಂದ ದೇವರು ಅವ್ರನ್ನ ಏನು ಮಾಡಿದರು? ರಕ್ಷಿಸಿದರು ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ, ಶಾದ್ರಕ್, ಮೇಷಕ್, ಅಬೇದ್ನೆಗೋರು ಎನ್ನುವಂಥ ವ್ಯಕ್ತಿಗಳು ಅವರ ಮುಂದೆ ಇರಿಸಿರ್ತಕ್ಕಂಥ ನಾವು ನೋಡ್ತಾ ಇದ್ದೇವೆ, ನೆಬೂಕದ್ನೆಚ್ಚರ ಎನ್ನುವಂಥ ಅರಸನು ಇಟ್ಟಿರ್ತಕ್ಕಂಥ ದೊಡ್ಡದಾದಂಥ 60 ಮೊಳ ಎತ್ತರದ ಬಂಗಾರದ ವಿಗ್ರಹವನ್ನು ನಮಸ್ಕರಿಸದೆ, ನೀನು ಇದನ್ನು ಮೊನ್ನೆ ಏನು ಮಾಡಿದೀಯಾ? ಅಕ್ಸಾಳ್ರಿಗೆ ಕೊಟ್ಟಿದೀಯಾ? ಅವರು ಇದಕ್ಕೆ ಏನು ಮಾಡಿದ್ದಾರೆ? ಅಚ್ಚು ಹಾಕಿದ್ದಾರೆ. ಇದು ದೇವರಾಗೋದಕ್ಕೆ ಸಾಧ್ಯ ಇಲ್ಲ. ಸೃಷ್ಟಿಕರ್ತನ ಒಬ್ಬ ಆತನಿದ್ದಾನೆ, ಆತನನ್ನು ಮಾತ್ರ ನಾವು ಸ್ಮರಿಸ್ತೇವೆ ಎಂಬುದಾಗಿ ಸಂಪೂರ್ಣವಾಗಿ ದೇವರಿಗೆ ಒಳಗಾಗಿ ಇದ್ದಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಸಂಪೂರ್ಣವಾಗಿ ಅವ್ರು ನೆಲ್ಲಿ ಹಾಕಿದ್ರಂತೆ ದೊಡ್ಡದಾಗಿರ್ತಕ್ಕಂಥ ಬೆಂಕಿಯ ಕೊಂಡದಲ್ಲಿ, ಬೆಂಕಿಯ ಬಾವಿಯಲ್ಲಿ ಹಾಕ್ತಾರೆ ಪ್ರೇರೆ. 7ರಷ್ಟು ಅಗ್ನಿ ಉರಿಯುವಂಥ ಬೆಂಕಿಯಲ್ಲಿ ಹಾಕ್ತಾ ಇದ್ದಾರೆ. ಹಲ್ಲೆಲೂಯಾ. ಇವರು ಏನು ಮಾಡ್ತಾ ಇದ್ದಾರೆ? ಭಕ್ತಿಯ ಸಾಧನೆಯನ್ನು ಮಾಡ್ತಾ ಇದ್ದಾರೆ, ನಿಜವಾದ ಭಕ್ತಿಯನ್ನು ಮಾಡ್ತಾ ಇದ್ದಾರೆ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ನೀವೇ ಜಸ್ಟ್ ಆಲೋಚನೆ ಮಾಡಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಬಂಗಾರ ಅದು ಎಲ್ಲಿಂದ ಬಂದಿರೋದ್ರಿ? ಭೂಮಿಯ ಒಳಗಡೆಯಿಂದ ಖನಿಜಾಂಶಗಳನ್ನು ತೆಗೆದು ಏನು ಮಾಡ್ತಾರೆ? ಅದನ್ನು ಸೋಸಿ ತೆಗೆದು ಅದನ್ನು ಚೆನ್ನಾಗಿ ಶುದ್ಧೀಕರಿಸಿದ ಮೇಲೆ ಅದೇನಾಗುತ್ತೆ? ಬಂಗಾರ ಆಗುತ್ತೆ. ನಮ್ಮ ಕಣ್ಣಿಗೆ ಕಾಣುವಂಥ
ಕಲ್ಲು, ಆ ಕಲ್ಲಿಗೆ ಒಂದು ಆಕಾರವನ್ನು ಕೊಟ್ಟಾಗ, ನಮ್ಮ ಕಣ್ಣಿಗೆ ಕಾಣುವಂಥ ಮರ, ಆ ಮರಕ್ಕೊಂದು ಆಕಾರವನ್ನು ಕೊಟ್ಟಾಗ, ನಮಗೆ ಕಣ್ಣಿಗೆ ಕಾಣುವಂಥ ಮಣ್ಣು, ಆ ಮಣ್ಣಿನಿಂದ ಒಂದು ಆಕಾರವನ್ನು ಮಾಡಿದಾಗ, ನಮ್ಮ ಕಣ್ಣಿಗೆ ಕಾಣುವಂಥ ಬೆಳ್ಳಿ, ಆ ಬೆಳ್ಳಿಗೆ ಒಂದು ಆಕಾರವನ್ನು ಕೊಟ್ಟಾಗ, ನಮ್ಮ ಕಣ್ಣಿಗೆ ಕಾಣುವಂಥ ಅನೇಕ ವಸ್ತುಗಳ ಮೂಲಕವಾಗಿ ಆಕಾರಗಳನ್ನು ಕೊಟ್ಟಾಗ, ಆ ಆಕಾರವನ್ನು ಮಾಡಿದವರು ಯಾರು? ಮನುಷ್ಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ಮಾಡಿದನ, ಮನುಷ್ಯರು ಮಾಡಿದ, ದೇವರು ಸೃಷ್ಟಿ ಮಾಡಿದಂಥ ಈ ಭೂಮಿಯಲ್ಲಿ ಉಪಯೋಗಿಸಿಕೊಂಡಂಥ ಕೆಲವು ವಸ್ತುಗಳ ಮೂಲಕವಾಗಿ ಆಕಾರಗಳನ್ನು ಮಾಡಿ ಇದೇ ದೇವರು ಎಂಬುದಾಗಿ ಮನುಷ್ಯನೇನು ಮಾಡ್ತಾ ಇದ್ದಾನೆ? ತಿಳಿಯಲಾರದೆ ಭಕ್ತಿಯನ್ನು ಮಾಡ್ತಾ ಇದ್ದಾನೆ. ಅದನ್ನೇ ಪೌಲನು ಹೇಳ್ತಾ ಇದ್ದಾನೆ, ನೀವು ಯಾವುದನ್ನು ತಿಳಿಯಲಾರದ ದೇವರು ಎಂಬುದಾಗಿ ಒಂದು ಹೆಸರನ್ನು ಬರೆದಿದ್ದೀರೋ ಅದೇ ದೇವರನ್ನು ನಿಮಗೆ ತಿಳಿಸುವುದಕ್ಕೋಸ್ಕರವಾಗಿ ನಾನು ಬಂದಿದ್ದೇನೆ ಎಂಬುದಾಗಿ. ಪ್ರೇಯರ್ ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೆ ಪ್ರೇಯರ್, ಸತ್ಯವೇದ ಹೇಳ್ತಾ ಇದೆ, ಆಲೋಚನೆ ಮಾಡಿರಿ, ಮನುಷ್ಯರು ಮಾಡಿರುವಂಥದ್ದು ಬೇರೆ, ದೇವರು ಸೃಷ್ಟಿ ಮಾಡಿರುವಂಥದ್ದು ಬೇರೆ. ಹಲ್ಲೆಲೂಯಾ. ಮನುಷ್ಯರು ತಮ್ಮ ಕಲ್ಪನೆಯಿಂದ ಏನಾದರೂ ಹೇಳ್ಬೋದು. ಮನುಷ್ಯನಿಗೆ ಯಾವುದೋ ಒಂದು ಸಂಗತಿ ಒಳ್ಳೆಯದಾದರೆ ಅದೇ ಸಂಗತಿ ಎಲ್ಲರ ಮೇಲೆ ಕೂಡ ಹಾಕ್ಬೇಕಂತ ಇಷ್ಟಪಡ್ತಾನೆ. ಆದರೆ ಅದು ಎಲ್ಲರ ಬಳಿಯಲ್ಲಿ ಅದೇ ಸಂಗತಿ ಸರಿಯಾಗಿರೋದಕ್ಕೆ ಸಾಧ್ಯ ಇಲ್ಲ. ಒಂದೂರಿನ ಗೋಡ ಇನ್ನೊಂದೂರಿಗೆ ಏನಂತ ಹೇಳ್ತೀವಿ ನಾವು? ಪಿಂಜಾರ ಅಂತೇಳಿ ಏನಂತೀವಿ ಅಲ್ರಿ? ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಏನಂತ ಹೇಳಂತಂದರೆ, ಅವ್ರವ್ರ ಊರುಗಳಲ್ಲಿ ಅವ್ರವ್ರು ಮಾಡಿಕೊಂಡಿರೋದೇ ಅವರಿಗೆ ದೊಡ್ಡದಾಗಿ ಕಾಣಿಸುತ್ತೆ ಹೊರತಾಗಿ ಇನ್ನೊಂದು ಊರಿಂದ ಅವ್ರಿಗೆ ಏನು ಮಾಡಲ್ಲ, ದೊಡ್ಡದಾಗಿ ಕಾಣಿಸೋದಿಲ್ಲ ಪ್ರಿಯ. ಆದರೆ ನಾವು ನೋಡ್ತಾ ಇದ್ದೇವೆ, ಇಡೀ ಭೂಮಿಯನ್ನು, ಸೌರಮಂಡಲವನ್ನು, ಗ್ರಹಗಳನ್ನು, ನಕ್ಷತ್ರಗಳನ್ನು ಎಲ್ಲ ನಾವು ನೋಡ್ತಾ ಇದ್ದೇವೆ. ಕಣ್ಣಿಗೆ ಕಾಣದಿರುವ ಎಲ್ಲ ಜಗತ್ತನ್ನು ಉಂಟು ಮಾಡಿರ್ತಕ್ಕಂಥ ಆ ದೇವರು ಎಷ್ಟು ದೊಡ್ಡವನಾಗಿರ್ಬೋದು ಅಂತೇಳಿ ಆ ಶಾದ್ರಾಕ್ ಮೇಷಕ್ ಅಬೇದ್ನೆಗೋರು ಹೇಳ್ತಾ ಇದ್ರು. ಏನಂತೇಳಿ, ನಾವು ಜೀವಸ್ವರೂಪನಾದ ನಾವು ಆರಾಧಿಸುವಂಥ ದೇವರಿಗೆ ಒಂದು ವೇಳೆ ಚಿತ್ತವಿದ್ದರೂ ಸರಿ, ಚಿತ್ರವಿಲ್ಲದಿದ್ದರೂ ಸರಿಯೇ, ನಾವು ಮಾತ್ರ ಇದನ್ನು ನಿನ್ನ ಕೈಯಾರೆ ನೀನು ದುಡ್ಡು ಕೊಟ್ಟು ಮಾಡಿಸಿರ್ತಕ್ಕಂಥ ಈ ವಿಗ್ರಹವನ್ನು ನಾವೇನು ಮಾಡೋದಿಲ್ಲ, ನಮಸ್ಕರಿಸೋದಿಲ್ಲ. ಯಾಕಂದರೆ ಅದು ನಿನ್ನೆ ಮೊನ್ನೆ ಇದ್ದಿಲ್ಲ, ಈಗ ಮಾತ್ರ ನೀನೇನು ಮಾಡಿದೀಯಾ, ಮಾಡಿಸಿದ ಬಂಗಾರದಾಗಿರ್ಬೋದು, ಅದಕ್ಕೆ ಬಹಳ ಬೆಲೆ ಇರ್ಬೋದು, ಆದರೆ ಅದರ ಒಳಗಡೆ ಏನಿಲ್ಲ, ಜೀವ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಒಳಗಡೆ ಏನಿಲ್ಲ ರೀ, ಜೀವ ಇಲ್ಲ. ರಕ್ತ ಇರುತ್ತಾ? ರಕ್ತ ಇಲ್ಲ. ಅದರೊಳಗಡೆ ಕಣ್ಣುಗಳಿದ್ರೆ ಕಣ್ಣು ಕಾಣುತ್ತಾ? ಕಾಣೋದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅವರು ಆಲೋಚನೆ ಮಾಡ್ತಾ ಇದ್ದಾರೆ, ಆದರೆ ಅರಸನ್ ಏನು ಮಾಡ್ತಾ ಇಲ್ಲ, ಆಲೋಚಿಸ್ತಾ ಇಲ್ಲ. ಆ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ಪಷ್ಟವಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಅವರನ್ನು ಸಿಟ್ಟು ಬಂದು ಆ ರಾಜನಿಗೆ ಅವ್ರನ್ನ ಬೆಂಕಿಯಲ್ಲಿ ಹಾಕಿದ. ಬೆಂಕಿಯಲ್ಲಿ ಹಾಕೋದಕ್ಕೆ ಹೋದಂಥವರೇ ಸತ್ತು ಹೋದ್ರಂತೆ, ಆದರೆ ಇವರು ಮಾತ್ರ ಬೆಂಕಿಯಲ್ಲಿ ಏನು ಮಾಡ್ತಾ ಇದ್ದಾರಂತೆ, ನಡೆದಾಡ್ತಾ ಇದ್ದಾರೆ ಪ್ರಿಯರೇ. ಈಗ 3 ಇಲ್ಲ 4 ಜನರಿದ್ದಾರೆ, ಅವರ ಮಧ್ಯದಲ್ಲಿ ದೇವಾದಿ ದೇವರೇ ಏನು ಮಾಡಿದಾನ್ರಿ, ಇಳಿದು ಬಂದಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಭಕ್ತಿಯ ಸಾಧನೆಯನ್ನು ನೀನು ಮಾಡುವಾಗ ದೇವರು ಸಂಪೂರ್ಣವಾಗಿ ಆತನು ಕಾಪಾಡ್ತಾನೆ, ನಿನ್ನ ಜೀವಿತವನ್ನು ಆತನು ನಡೆಸ್ತಾನೆ. ಬರುವಂಥ ಅಪಾಯಗಳು, ಪ್ರಾಣಾಪಾಯಗಳಿಂದ ಆತನು ನಿನ್ನನ್ನು ತಪ್ಪಿಸ್ತಾನೆ. ಅದರ ಸಲುವಾಗಿ ಭಕ್ತಿಯ ಸಾಧನೆಯನ್ನು ನೀನು ಮಾಡುವಂಥದ್ದನ್ನು ಕಲಿಬೇಕು. ಭಕ್ತಿಗೆ ಪ್ರಥಮ ಸ್ಥಾನವನ್ನು ನೀನು ಕೊಡು. ಆಮೇಲೆ ನಿನ್ನ ಏನಂತ ಹೇಳ್ತಾ ಇದೆ, ಕುಟುಂಬಕ್ಕೆ, ನಿನ್ನ ಮಕ್ಕಳಿಗೆ, ನಿನ್ನ ಬಂಧುಗಳಿಗೆ, ನಿನ್ನ ನೆರೆಹೊರೆಯವರಿಗೆ, ಸಮಾಜಕ್ಕೆ ನೀನು ನೆಕ್ಸ್ಟ್ ಸ್ಥಾನಗಳನ್ನು ನೀನು ಕೊಡು. ಮೊದಲು ನೀನು ದೇವರಿಗೆ ಸ್ಥಾನ ಕೊಟ್ಟರೆ ಖಂಡಿತವಾಗಿ ದೇವರು ನಿನ್ನ ಕೆಳಮಟ್ಟದಲ್ಲಿ ಅಲ್ಲ, ಮೇಲ್ಮಟ್ಟದಲ್ಲಿ ಆತನು ಏನು ಮಾಡ್ತಾನೆ, ನಿಲ್ಲಿಸ್ತಾನೆ. ನಿನ್ನನ್ನು ಬಾಲವನ್ನಾಗಿ ಅಲ್ಲ, ಆತನು ನಿನ್ನನ್ನು ತಲೆಯನ್ನಾಗಿ ಇಡ್ತಾನೆ. ಆತನು ನಿನ್ನನ್ನು ಸಾಲಗಾರನನ್ನಾಗಿ ಅಲ್ಲ, ಇತರರಿಗೆ ಸಾಲ ಕೊಡುವ ವ್ಯಕ್ತಿಯನ್ನಾಗಿ ಇಡ್ತಾನೆ. ಆತನು ನಿನ್ನನ್ನು ಶಾಪಗ್ರಸ್ತನನ್ನಾಗಿ ಅಲ್ಲ, ಆತನು ನಿನ್ನನ್ನು ಆಶೀರ್ವಾದದ ನಿಧಿಯನ್ನಾಗಿ ಮಾರ್ಪಡಿಸ್ತಾನೆ. ಯಾವಾಗ ಭಕ್ತಿಗೆ ನೀನು ಪ್ರಥಮ ಸ್ಥಾನವನ್ನು ಕೊಟ್ಟಾಗ. ಸಹೋದರ ಸಹೋದರಿ, ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದೆ. ಏನಂತೇಳಂತಂದರೆ, ಶಾದ್ರಕ್ ಮೇಷಕ್ ಅಬೇದ್ನೆಗೋರನ್ನು ನೋಡಿದಂದಾಗ ಅರಸ ನೆಬೂಕದ್ನೆಚ್ಚರನು ಬೆಚ್ಚಿ ಬೀಳ್ತಾ ಇದ್ದಾನೆ. ಇದೇನಪ್ಪ, ಅವ್ರನ್ನ ಹಾಕಿದಂಥವರೇ ಸತ್ತು ಹೋದರೆ ಇವರಾದರೆ ಏನು ಮಾಡ್ತಾ ಇದ್ದಾರೆ, ಆ ಒಂದು ಅಗ್ನಿಯಲ್ಲಿ ನಡೆದಾಡ್ತಾ ಇದ್ದಾರೆ. ಅವರ ಬಟ್ಟೆಗಳು ಸುಡ್ತಾ ಇಲ್ಲ, ಅವರ ಆ ಒಂದು ಬಟ್ಟೆಗಳಿಗೆ ಹೊಗೆಯ ವಾಸನೆ ಇಲ್ಲ, ಅವರ ಕೂದಲುಗಳು ಸುಡ್ತಾ ಇಲ್ಲ. ಅವರು ಏನಾದರೂ ಈ ಅರಸನ್ನು ಕರೆದಾಗ ಅವರು ಹೊರಗಡೆ ಬಂದರು. ಆ ಸಮಯದಲ್ಲಿ ನೆಬೂಕದ್ನೆಚ್ಚರನು ಹೇಳ್ತಾ ಇದ್ದಾನೆ, ನಿಮ್ಮ ದೇವರು ನಿಮ್ಮನ್ನೇನು ಮಾಡಿದ, ರಕ್ಷಿಸಿದ. ಆತನು ನಿಜವಾದ ದೇವರು, ಸತ್ಯ ದೇವರು ಎಂಬುದಾಗಿ ಸಂಪೂರ್ಣವಾಗಿ ಗ್ರಹಿಸಿಕೊಂಡನೆಂಬುದಾಗಿ ವಾಕ್ಯ ನಮಗೆ ತಿಳಿಸ್ತಾ ಇದೆ ಪ್ರಿಯರೇ. ಅನೇಕವಾದಂಥ ಸಂಗತಿಗಳನ್ನು ಆತನಲ್ಲಿ ಹೇಳ್ತಾ ಇದ್ದಾನೆ. ಆತನನ್ನೇ ನೀವು ನಂಬ್ರಿ, ಆರಾಧಿಸಿರಿ, ಆತನೇ ಶ್ರೇಷ್ಠನೇ ಎಂಬುದಾಗಿ ಹೇಳಿರ್ತಕ್ಕಂಥ ಸಂಗತಿ, ನೆಬೂಕದ್ನೆಚ್ಚರನು ಹೇಳಿರ್ತಕ್ಕ ಸಂಗತಿ ದಾನಿಯೇಲನ ಪ್ರವಾದನ ಗ್ರಂಥ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಇವತ್ತಿನ ದಿವಸ ಭಕ್ತಿಯ ಸಾಧನೆಯನ್ನು ನಾವು ಮಾಡೋಣ. ಭಕ್ತಿ ಸಾಧನೆ ಮಾಡುವಾಗ ದೇವರು ನಿನ್ನನ್ನು ಅಪಾಯಗಳಿಂದ ತಪ್ಪಿಸುವಂಥದ್ದು ಮಾತ್ರವಲ್ಲ,
ದೇವರು ನಿನಗೆ ಬಲವನ್ನು ಕೊಡ್ತಾನೆ. ಹಲ್ಲೆಲೂಯಾ. ಏನು ಕೊಡ್ತಾನೆ? ಬಲವನ್ನು ಕೊಡ್ತಾನೆ, ಶಕ್ತಿಯನ್ನು ಕೊಡ್ತಾನೆ. ದೇವರು ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡ್ತಾನೆ ಪ್ರಿಯರೇ. ಯೋಸೇಫನ್ ಎನ್ನುವಂಥ ವ್ಯಕ್ತಿ ಕುರಿತಾಗಿ ನಾವು ನೋಡುವಾಗ ಭಕ್ತಿಯನ್ನು ಮಾಡ್ತಾ ಇದ್ದಾನೆ ಯೋಸೇಫ. ಯಾವ ಭಕ್ತಿಯನ್ನು ಮಾಡ್ತಾ ಇದ್ದಾನೆ? ಇಹಪರದಲ್ಲಿ ಸಲ್ಲುವಂಥ ಭಕ್ತಿ. ಆತನನ್ನು ಐಗುಪ್ತ ದೇಶಕ್ಕೆ ಮಾರಿದಾಗಲೂ ಕೂಡ ಸಹೋದರರು ಅಲ್ಲಿಯೂ ಕೂಡ ಭಕ್ತಿಯನ್ನು ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಆತನ ಅಂದುಕೊಂಡಿರ್ಬೋದು, ಅಯ್ಯೋ ನನ್ನ ಸ್ವಂತ ಸಹೋದರರೇ ನನ್ನನ್ನು ಮಾರಿಬಿಟ್ರಲ್ಲ, ನನ್ನ ಮುಂದಿನ ಪರಿಸ್ಥಿತಿ ಏನಾಗಬಹುದು ಎಂಬುದಾಗಿ ಆತನು ಗ್ರಹಿಸಿಕೊಂಡಿರ್ಬೋದು. ಆದರೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆತನು ಭಕ್ತಿಯನ್ನು ಮಾಡ್ತಾ ಇದ್ದಾನೆ, ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಡ್ತಾ ಇದ್ದಾನೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ದೇವರ ಆತನ ಸಂಗಡಿದ್ದು ಆತನು ಓದಲ್ಲೆಲ್ಲ ದೇವರು ಏಳಿಗೆಯನ್ನು ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಆತನು ಯಾವೊಂದು ಮನೆಯಲ್ಲಿ ಹೋದ್ನೋ ಆ ಮನೆಗೆ ಆಶೀರ್ವಾದ ಉಂಟಾಯಿತು. ಆತನೊಂದು ಯಾವ ಸ್ಥಳಕ್ಕೆ ಹೋದ್ನೋ ಆಶೀರ್ವಾದ ಉಂಟಾಯಿತು. ಇಡೀ ಐಗುಪ್ತ ದೇಶದ ಮೇಲೆಯೂ ಕೂಡ ದೇವರು ಈತನ ಮೂಲಕವಾಗಿ ಆಶೀರ್ವಾದವನ್ನು ತಂದರು ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಭಕ್ತಿ ಸಾಧನೆ ನಿನ್ನನ್ನು ಉದ್ಧರಿಸುವಂಥ ಸ್ಥಿತಿಯ ಕಡೆಗೆ ನಡೆಸುತ್ತೆ. ದೇವರು ಭಕ್ತಿಯ ಸಾಧನೆಯಿಂದ ನಿನ್ನನ್ನು ಏನು ಮಾಡ್ತಾನೆ? ಉದ್ಧರಿಸ್ತಾನೆ, ಮೇಲಕ್ಕೆತ್ತಾನೆ ಪ್ರಿಯರೇ. ಅಷ್ಟು ಮಾತ್ರವಲ್ಲದೆ ಭಕ್ತಿಯ ಸಾಧನೆಯನ್ನು ನೀನು ಮಾಡುವಾಗ ದೇವರು ನಿನ್ನನ್ನು ಮೆಚ್ಚಿ, ಒಂದು ವೇಳೆ ಆ ಸಮಯದಲ್ಲಿ ಅನಾರೋಗ್ಯ ಅಸ್ವಸ್ಥತೆಗಳು ನಿನ್ನನ್ನು ಆಳುವಾಗ, ನೀನು ದೇವರಿಗೆ ಮೊರೆ ಇಡುವಾಗ ನೀನು ಮಾಡಿದಂಥ ಭಕ್ತಿಯನ್ನು ದೇವರು ನೆನಪು ಮಾಡಿಕೊಂಡು ಪುನಃ ನಿನಗೆ ಆಯುಷ್ಯನ್ನು ಆರೋಗ್ಯವನ್ನು ಏನು ಮಾಡ್ತಾನೆ ಅಂತ ಹೆಚ್ಚಿಸ್ತಾನೆ ಪ್ರಿಯ. ಹಿಜ್ಕೀಯನ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಆವತ್ತು ಆತನಿಗೆ ಮರಣ ಎನ್ನುವಂಥದ್ದು ಸಮೀಪ ಬಂತು. ದೇವರೇ ಹೇಳಿದಾನೆ ನಿನಗೆ ಮರಣ ಬರುತ್ತೆ ಅಂತೇಳಿ. ಆದರೆ ಮತ್ತೆ ದೇವರು ಹಿಜ್ಕೀಯನು ಮಾಡಿದಂಥ ಪ್ರಾರ್ಥನೆಯನ್ನು ಕೇಳಿ ಹೇಳ್ತಾ ಇದ್ದಾನೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನೀನು ಗುಣ ಹೊಂದುವಿ ಎಂಬುದಾಗಿ. ಹಲ್ಲೆಲೂಯಾ. ಹಿಜ್ಕೀಯನ ಭಕ್ತಿ ದೊಡ್ಡದಾಗಿರ್ತಕ್ಕಂಥ ಭಕ್ತಿಯಾಗಿತ್ತು ಪ್ರಿಯರೇ. ತಂದೆ ಅನೇಕ ತಪ್ಪಾದ ಕಾರ್ಯಗಳನ್ನು ಮಾಡಿದಾಗ ಹಿಜ್ಕೀಯನು ಸಂಪೂರ್ಣವಾಗಿ ತಿದ್ದಿ ಸಂಪೂರ್ಣವಾಗಿ ಅಲ್ಲಿರ್ತಕ್ಕಂಥ ಜನರನ್ನು ಸತ್ಯ ಮಾರ್ಗದ ಕಡೆಗೆ ನಡೆಸಿದ ಪ್ರಿಯರೇ. ಇವತ್ತು ನಾನು ನೀನು ಕೂಡ ಕೇವಲ ಪ್ರಾಪಂಚಿಕವಾದಂಥ ಭಕ್ತಿಯಲ್ಲ, ಲೋಕದ ಭಕ್ತಿಯಲ್ಲ, ಇಹಪರದಲ್ಲಿ ಸಲ್ಲುವಂಥ ಸೃಷ್ಟಿಕರ್ತನಾದಂಥ ಸರ್ವೇಶ್ವರನಾದಂಥ ಏಕೇಶ್ವರನಾಗಿರ್ತಕ್ಕಂಥ ಮನುಷ್ಯರ ಮಧ್ಯದಲ್ಲಿ ಇಳಿದು ಬಂದಿರತಕ್ಕಂಥ ಯಾವ ಭೂಮಿ ಆತನನ್ನು ನುಂಗಲಾರದೆ ಇತ್ತು, ಅಂತಹ ನುಂಗಲಾರದ ಭೂಮಿಯಿಂದ ಹೊರಗಡೆ ಎದ್ದು ಬಂದಿರತಕ್ಕಂಥ ಮೃತ್ಯುಂಜಯನಾಗಿರ್ತಕ್ಕಂಥ ಯೇಸು ಕ್ರಿಸ್ತನನ್ನು ನಾವೇನು ಮಾಡಬೇಕ್ರಿ? ಪೂಜಿಸಿ ಸೇವಿಸಿ ಆತನಿಗೆ ಸಂಪೂರ್ಣವಾಗಿ ಆದ್ಯಂತನಾಗಿರ್ತಕ್ಕಂಥ ಆತನಿಗೆ ನಾವು ನಮ್ಮ ಜೀವಿತದಲ್ಲಿ ಸ್ಥಾನವನ್ನು ಕೊಡುವಾಗ ಖಂಡಿತವಾಗಿ ಆ ಭಕ್ತಿ ಅಂತ ಭಕ್ತಿ ಆಗುತ್ತಂತೆ, ಇಹಪರದಲ್ಲಿ ಸಲ್ಲುವಂಥ ಭಕ್ತಿ ಆಗುತ್ತೆ ಪ್ರಿಯರು. ಅದಕ್ಕಾಗಿ ಭಕ್ತಿವಂತನಾಗಿ ನಾವು ಜೀವಿಸಬೇಕಾಗಿದೆ. ಖಂಡಿತವಾಗಿ ಜೀವ ವಾಗ್ದಾನಗಳು ನಮಗೆ ಇದಾವೆ. ಅದರ ಸಲುವಾಗಿ ಯೇಸು ಸ್ವಾಮಿ ಹೇಳ್ತಾರೆ, ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನೆಂಬುದಾಗಿ. ಯೇಸುವಿನ ನಾಮದಲ್ಲಿ ನೀನು ದೀಕ್ಷಾ ಸ್ನಾನ ತೆಗೆದುಕೊಳ್ಳುವಾಗ ನೀನು ಈ ಲೋಕದ ಮಗನಲ್ಲ, ಸೈತಾನನ ಮಗನಲ್ಲ, ನೀನು ಸಂಪೂರ್ಣವಾಗಿ ದೇವರ ಮಗನು ಮಗಳಾಗಿ ನೀನೇನಾಗ್ತೀಯ? ಮಾರ್ಪಾಟನ್ನು ಹೊಂದುತ್ತೀಯ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೋಡ್ರಿ, ದೇವರು ನಿನ್ನ ತಂದೆಯಾಗಿರುವಾಗ, ದೇವರು ಸಂಪೂರ್ಣವಾಗಿ ನಿನ್ನ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಾಗ, ಆತನ ಮಗನಾಗಿ ಆತನ ಮಾತುಗಳನ್ನು ನೀನು ಕೇಳ್ತಾ ಇರುವಾಗ ನಿನಗೆ ಕೊರತೆ ಇಲ್ಲದ ಹಾಗೆ ದೇವರು ಏನು ಮಾಡ್ತಾನೆ? ನಡೆಸ್ತಾನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಆತನ ನಿತ್ಯ ಜೀವವನ್ನು ಕೊಡ್ತಾನೆ. ಸತ್ತು ಹೋಗಿರುವಂಥವರೆಲ್ಲರೂ ಕೂಡ ಒಂದು ವೇಳೆ ದೇವರಿಲ್ಲದೆ ದೇವರ ಭಕ್ತಿಯನ್ನು ಮಾಡದೆ ಸತ್ತು ಹೋದಂಥವರೆಲ್ಲರೂ ಕೂಡ ಒಂದು ವೇಳೆ ಅವರು ಪಾತಾಳಕ್ಕೆ ಇಳಿದು ಹೋಗ್ತಾರೆ. ಆದರೆ ದೇವರನ್ನು ನಂಬಿ ರಕ್ಷಣೆಯನ್ನು ಹೊಂದಿದಂಥ ಎಲ್ಲ ಭಕ್ತರು, ನಿದ್ರೆಗೆ ಜಾರಿದಂಥವರೆಲ್ಲರಿಗೂ ಕೂಡ ಅವರಿಗೆ ವೇಟಿಂಗ್ ಹಾಲ್ ಎನ್ನುವಂಥದ್ದಿದೆ, ವಿಶ್ರಾಂತಿ ಸ್ಥಳ ಎನ್ನುವಂಥದ್ದಿದೆ. ಅವರಿಗೋಸ್ಕರವಾಗಿ ದೇವರು ಮತ್ತೆ ಪರಲೋಕದಲ್ಲಿ ಸೇರಿಸಿಕೊಳ್ಳುವಂಥದ್ದು ಮಾತ್ರವಲ್ಲ, 7 ವರ್ಷಗಳ ಕಾಲ ಸುಖದ ಕಾಲವನ್ನು ದೇವರು ಅವರಿಗೆ ಕೊಡುವಂಥದ್ದು ಮಾತ್ರವಲ್ಲ. ಅಲ್ಲಿ ನಾವು ನೋಡ್ತಾ ಇದ್ದೇವೆ 7 ವರ್ಷಗಳ ಕಾಲ ವಿವಾಹ ಮಹೋತ್ಸವ ಎನ್ನುವಂಥದ್ದು ಮಧ್ಯಾಕಾಶದಲ್ಲಿ ಇರಲಿಕ್ಕಿದೆ. 7 ವರ್ಷಗಳ ಕಾಲ ಈ ಭೂಮಿ ಮೇಲೆ ಭಯಂಕರವಾದಂಥ ಶ್ರಮೆ ಬರಲಿಕ್ಕಿದೆ. ಅಂತಹ ಸಮಯದಲ್ಲಿ ದೇವರು ಎಲ್ಲ ನ್ಯಾಯವನ್ನು ತೀರಿಸಿದಾದ ಮೇಲೆ ಎಲ್ಲರನ್ನ ನಂಬಲಾರದವರೆಲ್ಲರನ್ನ ಪಾತಾಳದಲ್ಲಿ ಘೋರವಾದಂಥ ಅಗ್ನಿ ನರಕದಲ್ಲಿ ಹಾಕಿದಾದ ಮೇಲೆ ಆತನು ನಂಬಿರ್ತಕ್ಕಂಥ ಆತನ ಮಕ್ಕಳಾಗಿರುವಂಥವ್ರೆಲ್ಲರಿಗೆ ಏನು ಮಾಡ್ತಾನಂತೆ? ಹೊಸದಾದಂಥ ಭೂಮಿಯನ್ನು, ಹೊಸದಾದಂಥ ಆಕಾಶವನ್ನು ಆತನ ಏನು ಮಾಡ್ತಾನೆ? ಸೃಷ್ಟಿ ಮಾಡ್ತಾನೆ ಪ್ರಿಯರೇ. ಅಲ್ಲಿ ಯಾವಾಗಲೂ ಕೂಡ ನೀತಿ ಎನ್ನುವಂಥದ್ದು ಏನಾಗ್ತಾ ಇರುತ್ತೆ? ವಾಸಿಸ್ತಾ ಇರುತ್ತೆ. ಯಾಕಂದರೆ ಇವತ್ತು ಕೆಲಸ ಮಾಡುವಂಥ ಸೈತಾನನ ಆತ್ಮಗಳೆಲ್ಲವೂ ಕೂಡ ನಶಿಸಿ ಹೋಗ್ತವೆ ಪ್ರಿಯರೇ. ಯಾಕಂದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಪ್ರವಾದನೆ ಮೂಲಕವಾಗಿ ಅದು ತಿಳಿಸಲಾಗಿದೆ. ಖಂಡಿತವಾಗಿ ಈ ಕಾರ್ಯ ಎನ್ನುವಂಥದ್ದು ನೆರವೇರಲಿಕ್ಕಿದೆ. ಅದಕ್ಕಾಗಿ ನಾವು ಪಾತಾಳದಿಂದ ನಾವು ತಪ್ಪಿಸಲ್ಪಡಬೇಕಾದರೆ ಭಕ್ತಿ ಸಾಧನೆಯನ್ನು ನಾವು ಮಾಡಬೇಕು. ಭಕ್ತಿ ಸಾಧನೆಯನ್ನು ಮಾಡಿರ್ತಕ್ಕಂಥ ಲಾಜರನ್ ಎನ್ನುವಂಥ ಭಿಕ್ಷುಕ, ಆತನು ಶ್ರೀಮಂತನ ಮನೆಯ ಹೊರಗಡೆ ತಂದು ಹಾಕಿರ್ತಕ್ಕಂಥ ಎಂಜಲನ್ನಾದರೂ ತಿಂದು ಹಸಿವನ್ನು
ತೀರಿಸಿಕೊಳ್ಬೇಕು ಅಂತೇಳಿ ತಿನ್ನುತ್ತಿರ್ತಕ್ಕಂಥ ಲಾಜರ ದೇವರನ್ನು ನಂಬಿದಂಥ ವ್ಯಕ್ತಿಯಾಗಿದ್ದ. ಆದರೆ ಆ ಶ್ರೀಮಂತ ವ್ಯಕ್ತಿ 5 ನಿಮಿಷಕ್ಕೊಮ್ಮೆ ಬಟ್ಟೆಗಳನ್ನು ಚೇಂಜ್ ಮಾಡುತ್ತಾ ಒಳ್ಳೆ ಸ್ಥಿತಿವಂತನಾಗಿದ್ದು ದೇವರನ್ನು ನಂಬದೆ ಸಂಪೂರ್ಣವಾಗಿ ಈ ಇಹಲೋಕದ ಅನುಸಾರವಾಗಿ ಜೀವಿಸಿರ್ತಕ್ಕಂಥ ಆ ವ್ಯಕ್ತಿ ಲಾಜರನ್ನು ಸತ್ತು ಹೋದಾಗ ಪರಲೋಕಕ್ಕೆ ನಾವು ನೋಡ್ತಾ ಇದ್ದೇವೆ. ಅಬ್ರಹಾಮನ ಏನಂತ ಹೇಳ್ತದೆ, ಭುಜ ಎಂಬುದಾಗಿ ಯಾವುದನ್ನು ಕರಿತಾ ಇದ್ದರು, ಅಲ್ಲಿಗೆ ಅಬ್ರಹಾಮನ ಎದೆಗೆ ಒರಗಿಸಿದಂಥ ಸಮಯದಲ್ಲಿ ಪಾತಾಳಕ್ಕೆ ಈ ವ್ಯಕ್ತಿ ಹೋಗ್ತಾ ಇದ್ದಾನೆ ಪ್ರೇರೆ, ಶ್ರೀಮಂತ ವ್ಯಕ್ತಿ. ಕಾರಣ ಏನಂತಂದರೆ ಈತನು ಭಕ್ತಿಯ ಸಾಧನೆಯನ್ನು ಮಾಡಲಿಲ್ಲ. ಇವತ್ತು ನಾನು ನೀನು ಭಕ್ತಿಯ ಸಾಧನೆಯನ್ನು ಮಾಡುವಾಗ ಖಂಡಿತವಾಗಿ ಗರ್ಜಿಸುವ ಸಿಂಹಗಳಿಂದ ದೇವರು ನಮ್ಮನ್ನು ಏನು ಮಾಡ್ತಾನೆ, ರಕ್ಷಿಸ್ತಾನೆ ಪ್ರೇರೆ. ದಾನಿಯೇಲನನ್ನು ರಕ್ಷಿಸಿದ ಹಾಗೆ ಇವತ್ತು ನಿನ್ನ ಆರೋಗ್ಯವನ್ನು ದೇವರು ಹೆಚ್ಚಿಸ್ತಾನೆ. ಎಜಿಕೀಯನ ಜೀವಿತದಲ್ಲಿ ಮಾಡಿದ ಹಾಗೆ ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ. ದೇವರು ಖಂಡಿತವಾಗಿ ಭಕ್ತಿ ಸಾಧನೆಯನ್ನು ಮಾಡಿದಂಥ ಭಕ್ತಿವಂತರನ್ನು ಎಂದಿಗೂ ಮರೆಯದೆ ಆತನೇನು ಮಾಡ್ತಾನೆ, ಆಶೀರ್ವದಿಸ್ತಾನೆ ಪ್ರೇರೆ. ಇವತ್ತು ನಾನು ನೀನು ನಂಬೋಣ, ಇಹಲೋಕದ ನಡವಳಿಕೆ ಅಲ್ಲ, ನಾವು ಪರಲೋಕದ ಮಕ್ಕಳಾಗಿ ಪರಲೋಕದವರಾಗಿ ಬದಲಾವಣೆಯಾಗಿ ನಾವು ಜೀವಿಸುವಂಥವರು ಆಗೋಣ. ಭಕ್ತಿ ಸಾಧನೆಯನ್ನೇ ಮಾಡೋಣ ಹೊರತಾಗಿ ಇಹಲೋಕದ ಅಜ್ಜಿ ಕಥೆಗಳಂತಿರುವ ಪ್ರಾಪಂಚಿಕ ಏನಂತ ಹೇಳ್ತದೆ ಬಾಲಬೋಧನೆಯನ್ನು ಕೇಳದೆ ಸಂಪೂರ್ಣವಾಗಿ ನಾವು ದೇವರಿಗೆ ಮೆಚ್ಚುಗೆ ಆದ ರೀತಿಯಲ್ಲಿ ನಾವು ಜೀವಿಸುವಂಥವರು ಆಗೋಣ. ಈ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರು ವಾಕ್ಯ ಹೇಳ್ತದೆ, ಸತ್ಯವಿದೆ ಹೇಳ್ತಾ ಇದೆ. ಸಹೋದರ ಸಹೋದರಿ, ಕೇವಲ ಇಹಲೋಕದ ಕಾರ್ಯಗಳನ್ನು ಮಾಡುವವರಾಗಿದ್ದೀರೇನು? ಸತ್ಯ ಏನೆಂಬುದಾಗಿ ಗೊತ್ತಿದ್ದಾಗಲೂ ಕೂಡ ಅದನ್ನು ತಿಳಿದುಕೊಳ್ಳಲಾರದ ಹಾಗೆ ಮನಸ್ಸನ್ನು ಕಠಿಣ ಮಾಡಿಕೊಳ್ತಾ ಇದ್ದೀರೇನು? ದೇವರಿಗೆ ವಿಧೇಯತೆಯನ್ನು ತೋರಿಸಬೇಕಾದಂಥ ನೀವೇ ದೇವರಿಗೆ ವಿರೋಧಿಗಳಾದಂಥ ಸ್ಥಿತಿಯಲ್ಲಿ ಜೀವಿಸ್ತಾ ಇದ್ದೀರೇನು? ಒಂದು ಸಾರಿ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರು ವಾಕ್ಯ ಹೇಳ್ತಾ ಇದೆ, ಭಕ್ತಿ ಸಾಧನೆಯಾದರೂ ಅದು ಎಷ್ಟೋ ಶ್ರೇಷ್ಠ ಉತ್ತಮ, ಇಹ ಪರದಲ್ಲಿ ಅದಕ್ಕೆ ಜೀವ ವಾಗ್ದಾನಗಳು ಉಂಟು ಎಂಬುದಾಗಿ. ಸಮಯದಲ್ಲಿ ಅಂತಹ ಭಕ್ತಿಯನ್ನು ನಾವು ಮಾಡುವವರಾಗಿದ್ದೇವಾ? ದೇವರನ್ನು ಸೇವಿಸುವವರಾಗಿದ್ದೇವಾ? ದೇವನಾಮ ಸ್ಮರಣೆಯನ್ನು ಮಾಡುವವರಾಗಿದ್ದೇವಾ? ತಿಳಿಯಲಾರ್ದೇವು ಮಾಡಿರ್ತಕ್ಕಂಥ ಎಲ್ಲ ತಪ್ಪುಗಳನ್ನು ದೇವರ ಮುಂದೆ ಯಥಾರ್ಥವಾಗಿ ನಾವು ಒಪ್ಪಿಕೊಳ್ಳುವಾಗ ಆತನು ಕ್ಷಮಿಸುವಂಥ ದೇವರಾಗಿದ್ದಾನೆ. ನಿನ್ನನ್ನು ಪುನಃ ಆತನು ಅಕ್ಕರೆಯಿಂದ ಹತ್ತಿರಕ್ಕೆ ಕರೆದುಕೊಂಡು ನಿನ್ನ ಜೀವಿತವನ್ನು ಮಾರ್ಪಡಿಸುವಂಥ ದೇವರಾಗಿದ್ದಾನೆ. ಈ ಸಮಯದಲ್ಲಿ ನಿನ್ನ ಪಾಪ ಎಷ್ಟೇ ದೊಡ್ಡದಿರಲಿ ದೇವರು ಕ್ಷಮಿಸ್ತಾನೆ. ಕ್ಷಮಿಸಿದಾದ ಮೇಲೆ ಪುನಃ ತಪ್ಪಿನ ಕಡೆಗೆ ಪುನಃ ಪಾಪದ ಕಡೆಗೆ ಹೋಗಬೇಡ. ನಿನ್ನ ಜೀವಿತವನ್ನು ಸಂಪೂರ್ಣವಾಗಿ ಆತನಿಗೆ ನೀನು ಒಪ್ಪಿಸಿಕೊಡುವಾಗ ಖಂಡಿತವಾಗಿ ನಿನ್ನ ಜೀವಿತ ಆಶೀರ್ವಾದದ ನಿಧಿಯಾಗಿ ಆತನು ಮಾರ್ಪಡಿಸ್ತಾನೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ, ಭಕ್ತಿಯ ಜೀವಿತವನ್ನು ಕಟ್ಟಿಕೊಳ್ಳೋಣ, ಭಕ್ತಿಯ ವಿಷಯದಲ್ಲಿ ಸಾಧನೆ ಮಾಡುವಂಥ ವ್ಯಕ್ತಿಗಳಾಗೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತ ಮಹಾಪರಿಶುದ್ಧನಾದ ಮಹಾದೇವರು ನಿಮಗೆ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡೋದು ಸಹಾಯ ಮಾಡಿ ನಡೆಸು ಸ್ವಾಮಿ. ಯಾವ ವಿಷಯದಲ್ಲಿ ತಪ್ಪಿ ಹೋಗದ ಹಾಗೆ ನಿನಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸ್ಲಿಕ್ಕಾಗಂತ ಸಹಾಯ ಮಾಡಪ್ಪ. ಎಲ್ಲ ಒಳ್ಳೆಯದನ್ನು ಮಾಡುವಂಥ ದೇವರೇ ಭಗವಂತ ನಿನಗೆ ಸ್ತೋತ್ರ. ಎಲ್ಲ ವಿಷಯದಲ್ಲಿ ಸಹಾಯವನ್ನು ಕೊಡುವಂಥ ದೇವರೇ ಭಗವಂತ ನಿನಗೆ ಸ್ತೋತ್ರಪ್ಪ. ಸಂಪೂರ್ಣವಾಗಿ ಸ್ವಾಮಿ ದೇಹ ಸಾಧನೆ ಮಾತ್ರವಲ್ಲಯ್ಯ, ಭಕ್ತಿ ಸಾಧನೆಯನ್ನು ನಾವು ಮಾಡುವ ಹಾಗೆ ನಮ್ಮನ್ನು ಅಣಿಗೊಳಿಸಿ ಸಿದ್ಧಪಡಿಸಿ ನಡೆಸಯ್ಯ. ಹೌದು ಕರ್ತನೆ, ದೇಹ ಸಾಧನೆ ಸ್ವಲ್ಪ ಮಟ್ಟಿಗೆ ಪ್ರಯೋಜನಕರವಾಗಿ ಇರಬಹುದು, ಆದರೆ ಭಕ್ತಿ ಸಾಧನೆಯಾದರೂ ಯಾವಾಗಲೂ ಪ್ರಯೋಜನಕರವಾದದ್ದು. ಇಹಪರದಲ್ಲಿ ಅದಕ್ಕೆ ಜೀವ ವಾಗ್ದಾನಗಳು ಉಂಟು ಎಂಬುದಾಗಿ, ಅದು ನನ್ನನ್ನು ಮೆಚ್ಚಿಸುವಂಥದ್ದು ಎಂಬುದಾಗಿ, ನನ್ನ ಮನಸ್ಸನ್ನು ಕರಗಿಸುವಂಥದ್ದು ಎಂಬುದಾಗಿ, ನಾನು ನಿಮ್ಮನ್ನು ಆಶೀರ್ವದಿಸುವಂತೆ ಮಾಡುವಂಥದ್ದು ಎಂಬುದಾಗಿ ಅನೇಕ ಸತ್ಯಾಂಶಗಳನ್ನು ನನಗೂ ನಮ್ಮೆಲ್ಲರಿಗೂ ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರಗಳಪ್ಪ. ಹೌದು ದೇವರೇ, ನಮ್ಮೆಲ್ಲರ ಜೀವಿತ ನಿನ್ನ ಕರಗಳಲ್ಲಿ ಒಪ್ಪಿಸ್ಕೊಡ್ತಾ ಇದೆ. ನೀವು ತಾನೇ ಆಶೀರ್ವದಿಸಿ ನಡೆಸಿ, ಯಾವ ವಿಷಯದಲ್ಲಿ ತಪ್ಪಿ ಹೋಗದ ಹಾಗೆ ಭಕ್ತಿವಂತರಾಗಿ ಜೀವಿಸುವಂತೆ ಸಹಾಯ ಮಾಡಿ ನಡೆಸಪ್ಪ. ನೀನು ಒಳ್ಳೆ ದೇವರು, ಒಳ್ಳೆ ಕರ್ತನಾಗಿದ್ದೀಯಾ. ನಮಗಾಗಿ ನಿನ್ನ ರಕ್ತವನ್ನು ಸುರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನೀನಿರುವಂಥ ಸ್ಥಳದಲ್ಲಿ ನಮ್ಮನ್ನು ಕೂಡ ಇರಿಸಬೇಕಂತೇಳಿ ಇಷ್ಟಪಟ್ಟಿದ್ದೀಯಪ್ಪ. ಅದಕ್ಕಾಗಿ ಸ್ತೋತ್ರಗಳು ಸ್ವಾಮಿ. ಹೌದು ಕರ್ತನ, ನಾವು ಯಾರು ಕೈ ಬಿಡಲ್ಪಡಲಾರ್ದ ಹಾಗೆ ನಿಜವಾದಂಥ ಭಕ್ತಿಯನ್ನು ಮಾಡುವವರಾಗುವಂತೆ ಸಹಾಯ ಮಾಡಿ ನಡೆಸು ಸ್ವಾಮಿ. ಈ ಲೋಕವನ್ನಲ್ಲ ಸ್ವಾಮಿ, ಲೋಕಗಳೆಲ್ಲವನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನಾದಂಥ ನಿನ್ನನ್ನೇ ಸ್ತುತಿಸಿ ಸ್ಮರಿಸಿ ನೆನೆಸುವ ಹಾಗೆ, ಭಜಿಸುವ ಹಾಗೆ, ನಿನ್ನಲ್ಲೇ ಭಯಭಕ್ತಿ ಉಳ್ಳವರಾಗಿ ಜೀವಿಸಲಿಕ್ಕಾಗುವ ಹಾಗೆ ನಮ್ಮೆಲ್ಲರನ್ನು ಅಣಿಗೊಳಿಸಿ ಸಿದ್ಧಪಡಿಸಿ ನಡೆಸಿ ಮಹಿಮೆವಂತ ಬರಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡರ್ಪಿಸಿ ಹೊಂದಿದ್ದೇವೆ ಪರಮ ತಂದೆ. ಆಮೇಲೆ ನನ್ನ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆಯು, ನಡೆಸುವಿಕೆ, ಅಲಂಕರಿಸುವಿಕೆ, ಬಲಪಡಿಸುವಿಕೆ ಕೂಡಿ ಬಂದರೆ ಇವರ ಸಂಘಗಳಲ್ಲಿ, ಸಕಲ ಸದ್ಭಕ್ತರ ಸಂಘಗಳಲ್ಲಿ, ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರ ಸಂಘಗಳಲ್ಲೂ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ ಯೇಸು ರಕ್ತಕ್ಕೆ ಜಯ.